ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಹಾಗೆಯೇ ಅದು ಕೂಡ ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಮತ್ತು ಸ್ಲ್ಯಾಂಟಿಂಗ್ ಆರ್ಚ್ ರೀತಿ ಕಾಣಿಸುತ್ತದು. ವಿತ್ ಬೀಡು, ವಿತ್ ಕುಚ್ಚು ಮತ್ತು ವಿತೌಟ್ ಕುಚ್ಚು ಎರಡೂ ಕೂಡ ಟ್ರೈ ಮಾಡ್ಬೋದು. ಅದನ್ನು ಎರಡೂ ಕೂಡ ಹಾಕೋಬೋದು. ಫಸ್ಟಿಗೆ ನಾನು 6 ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. 10, 9 ಅಥವಾ 11 ಯಾವುದಾದ್ರೂ ತೊಗೋಬೋದು. ಮತ್ತು ಫಸ್ಟ್ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಒಂದು ನಾಟ್ ಆದಮೇಲೆ ಮತ್ತು ಇನ್ನೊಂದು ಸಿಂಗಲ್ ನಾಟ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸಿಂಗಲ್ ನಾಟ್ ಆದಮೇಲೆ ನಾನು ಈ ರೀತಿ ಬೀಡ್ ಯೂಸ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಥ್ರೆಡ್ಗೆ ಬೀಡ್ ತೂರಿಸ್ಕೊಂಡು ಈ ರೀತಿ ಬೀಡ್ ತೂರಿಸ್ಕೊಂಡು ಬೀಡ್ ಲಾಕ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟು. ನೆಕ್ಸ್ಟ್ ಮತ್ತೆ 1, 2, 3 ಮೂರು ಚೈನ್ ಆದಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು ನಾನಿಲ್ಲಿ ಫಸ್ಟ್ 2 ನಾಟ್ ಹಾಕ್ಕೊಂಡಿದ್ದೆನಲ್ಲ ಆ ಸ್ಪೇಸಲ್ಲಿ ಹೋಗಿ ಆ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಅದೇ ರೀತಿ ಇನ್ನೊಂದು ಬೀಡ್ ತೊಗೊಂಡು ಬೀಡನ್ನ ಥ್ರೆಡ್ಗೆ ತೂರಿಸಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಡೋದ್ಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ 3 ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದು 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ ಇದೇ ರೀತಿ ಇಲ್ಲಿ ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತು ಒಂದು ಡಬಲ್ ಕ್ರೋಶೆ ಆಗಿದೆ. 2, 3 ಇಲ್ಲಿ ಒಟ್ಟು ನಾನು 6 ಡಬಲ್ ಕ್ರೋಶೆಗಳನ್ನ ಹಾಕೋತಿದ್ದೀನಿ. 4, 5, 6 6 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. ಅಲ್ಲಿ 6 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನಾನು ನೆಕ್ಸ್ಟ್ ಅದೇ ರೀತಿದು ಒಂದು ಬೀಡ್ ತೂರಿಸ್ಕೊತಿದ್ದೀನಿ. ಥ್ರೆಡ್ ಒಳಗಡೆ ಬೀಡ್ ತೂರಿಸಿ ಬೀಡ್ ಲಾಕ್ ಮಾಡಿ ನಾನಿಲ್ಲಿ ಸ್ಟ್ರೈಟ್ ತೊಗೋತಿದ್ದೀನಿ. ನಾನು ಯಾವುದೇ ರೀತಿ ಕ್ರಾಸಾಗಿ ಅಥವಾ ಶೇಪ್ ಕೋಸ್ಕೊಂಡು ತೊಗೋತಿಲ್ಲ. ನಾನಿಲ್ಲಿ ಸ್ಟ್ರೈಟಾಗಿ ತೊಗೋತಿದ್ದೀನಿ. ಈ ರೀತಿ ಸ್ಟ್ರೈಟಾಗಿ ಒಂದು ನಾಟ್ ಆದಮೇಲೆ ಮತ್ತೆ 1, 2, 3 ಚೈನ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಆದಮೇಲೆ ನಾನು ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಹಾಕ್ತಿದ್ದೀನಿ. ಇಲ್ಲಿ ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಇನ್ನೊಂದು ಬೀಡ್ ಹಾಕಿ ಬೀಡನ್ನ ಥ್ರೆಡ್ಗೆ ತೂರಿಸಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡು ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಇದೇ ಗ್ಯಾಪಲ್ಲಿ ಮತ್ತೆ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ ಇದೇ ರೀತಿ ಇದರಲ್ಲೂ ಕೂಡ ಡಬಲ್ ಕ್ರೋಶನ 6 ಡಬಲ್ ಕ್ರೋಶಗಳನ್ನ ಹಾಕೋಬೇಕು. 3, 4, 5, 6 6 ಕಂಬಗಳಾದಮೇಲೆ 6 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನೆಕ್ಸ್ಟು ಅದೇ ರೀತಿ ಇನ್ನೊಂದು ಬೀಡನ್ನ ಥ್ರೆಡ್ಗೆ ತೂರಿಸಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಒಂದು ನಾಟ್ ಆದಮೇಲೆ ಮತ್ತೆ 1, 2, 3 ಮೂರು ಚೈನ್ ಆದಮೇಲೆ ಬಟ್ಟೆನ ಟರ್ನ್ ಮಾಡಿ ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಬೀಡಿಂದ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಅದೇ ರೀತಿ ಇನ್ನೊಂದು ಬೀಡನ್ನ ತೂರಿಸಿ ಥ್ರೆಡ್ಗೆ ಬೀಡ್ ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡಾದಮೇಲೆ ಇಲ್ಲೂ ಕೂಡ ನಾನು ಈ 3 ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ 6 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋತಿದ್ದೀನಿ. ಅದರೊಳಗಡೆ 6 ಡಬಲ್ ಕ್ರೋಶ
ಇಲ್ಲಿ 6 ಡಬಲ್ ಕ್ರೋಶೆ ಆಗಿದೆ. ನಾನೀಗ ನೆಕ್ಸ್ಟಿಗೆ 2 ಚೈನ್ ಹಾಕೋತಿದ್ದೀನಿ. ಈ 2 ಚೈನ್ ಬಂದು ನಾನು ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗಕ್ಕೋಸ್ಕರ ಹಾಕೋತಿರೋದು. ತೋರಿಸ್ತೀನಿ ಹೇಗೆ ಅಂತ. ನೆಕ್ಸ್ಟು 2 ಚೈನ್ ಆದಮೇಲೆ ನಾನಿಲ್ಲಿ ಮತ್ತೆ ಅದೇ ರೀತಿ ಒಂದು ಬೀಡ್ ಹಾಕಿ, ಮತ್ತು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ 3 ಚೈನ್ ಆದಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಇದೇ ರೀತಿ ಇನ್ನೊಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡಿ ಬಟ್ಟೆನ ಮತ್ತೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಮತ್ತೆ ಇದೇ ರೀತಿ ಇಲ್ಲಿ 6 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕು. ಸೇಮ್ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನಾನು ಒಂದಷ್ಟು ದೂರ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿ ಕಾಣಿಸುತ್ತೆ ನೋಡಿ, ಈ ರೀತಿ ಫಿನಿಶಿಂಗ್ ಬರುತ್ತೆ. ನಾನೀಗ ಇಲ್ಲಿ ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ತೊಗೊಂಡಿರೋದು. ನಾನಿದು ಸ್ಯಾರಿ ಮೇಲೆ ಹಾಕಿದ ತಕ್ಷಣ ಇದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ನಾನೀಗ ಸ್ಯಾರಿ ಮೇಲೆ ಹಾಕಿದ್ದೀನಿ. ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಕುಚ್ಚು ಕಟ್ಟದ ಮೇಲೆ ಫ್ರೆಂಡ್ಸ್, ಕುಚ್ಚು ಕಟ್ಟದ ಮೇಲೆ ಈ ರೀತಿ ಕಾಣಿಸುತ್ತೆ. ನಾನಿಲ್ಲಿ 5 ಗ್ಯಾಪ್ಗೆ ನಾನು ಕುಚ್ಚು ಕಟ್ಟಿದ್ದೀನಿ. ನಾನಲ್ಲಿ ನಿಮಗೆ 3 ಗ್ಯಾಪಿಗೆ ಕುಚ್ಚು ಕಟ್ಟೋದು ಹೇಗೆ ಚೈನ್ ಹಾಕ್ಕೊಂಡು 2 ಚೈನ್ ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಕಟ್ಟೋದು ತೋರಿಸ್ದೆ. ನಾನಿಲ್ಲಿ 5 ಗ್ಯಾಪ್ಗೆ ಒಂದು ಕುಚ್ಚು ಕಟ್ಕೊಂಡಿದ್ದೀನಿ. ಈ ಕುಚ್ಚು ಬಂದು ನಾನು 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. 75 ಎಳೆ ತೊಗೊಂಡು ಕಟ್ಕೊಂಡಿದ್ದೀನಿ. ಮತ್ತು ಈ ಚಾರ್ಜಸ್ ಬಂದು ನಾವು 250ಇಂದ 300ವರೆಗೂ ಮಾಡ್ಬೋದು. ಬೇಗ ಮುಗಿಯುತ್ತೆ, 1 ಅವರಲ್ಲೆಲ್ಲ ಮುಗ್ದೋಗುತ್ತೆ. ಇದು ಇಷ್ಟು ಡಿಸ್ಟೆನ್ಸ್ ಇದೆ, ಹಾಗಾಗಿ ಬೇಗ ಮುಗ್ದೋಗುತ್ತೆ ಫ್ರೆಂಡ್ಸ್. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.